ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಹೆಂಗಿದ್ದೀರಾ ಎಲ್ಲರೂ? ಒಂದು ಚಿಕ್ಕ ಸಕ್ಸಸ್ ಮೆಟ್ಲನ್ನ ಹತ್ತಿದ್ದೀನಿ. ನನ್ನ ಫಸ್ಟ್ ಕೊಲಾಬರೇಷನ್ ಬೀಸ್ಟ್ ಲೈಫ್ ಜೊತೆ. ರೋಟಿ ಪ್ರೋಟೀನ್ ಮಿಕ್ಸ್. ನನ್ನ ಸೈಜ್ ಎಮ್ ಅಲ್ಲ ಬ್ರೋ, XL. ₹16,539. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಹೆಂಗಿದ್ದೀರಾ ಎಲ್ಲರೂ? ಗೈಸ್, ವಿಡಿಯೋ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಏನ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ. ಎಸ್, ಎಷ್ಟೊಂದು ದಿನ ಆದ್ಮೇಲೆ ಒಂದು ಚಿಕ್ಕ ಸಕ್ಸಸ್ ಮೆಟ್ಲನ್ನ ಹತ್ತಿದ್ದೀನಿ ಅಂತ ನಾನು ಅನ್ಕೋತಾ ಇದ್ದೀನಿ. ಎಸ್, ನಂಗೆ ಇದೊಂದು ಸಕ್ಸಸ್ ಕಡೆ ಒಂದು ಮೆಟ್ಲು ಹತ್ತದಂಗೆ ಆಯ್ತೀಗ. ಏನ್ ಕತೆ ಎಲ್ಲ ಮಾತಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಇವತ್ತು ಸಂಡೇ, ಎಲ್ಲರಿಗೂ ರೆಸ್ಟೇ ರಿಕವರಿ ಡೇ ಇರುತ್ತೆ. ನಂಗೆ ಆಕ್ಚುಯಲ್ ಆಗಿ 2 ದಿನದಿಂದನೂ ರೆಸ್ಟೇ ಆಗ್ಬಿಟ್ಟೈತೆ. ಯಾಕೆ ಅಂದ್ರೆ ನಿನ್ನೆ ಅಲ್ಲ ಮೊನ್ನೆ, ಮೀನ್ಸ್ ಶುಕ್ರವಾರ ನಾನು ಡೈಲಿ ನಾರ್ಮಲ್ ಆಗಿ ಡಯಟ್ಗೆ ಚಿಕನ್ ತಿಂದಿನಲ್ಲ. ಒಂದು ದಿನ ಡಯಟಲ್ಲಿ ಆ ಚಿಕನಲ್ಲಿ ನಿಂಬೆಹಣ್ಣು ಹಿಂಡದೆ ಇರೋದಕ್ಕೆ ಹೀಟಾಗಿ ಜ್ವರ ಬಂದು ಮಲಿಕಾಗ್ಬಿಟ್ಟು 2 ಡೇಸ್. ನಾನು ನೆನ್ನೆನೂ ಜಿಮ್ಗೆ ಹೋಗಿಲ್ಲ. ಇವತ್ತು ಆ್ಯಕ್ಚುಲಿ ಜಿಮ್ ಇರಲ್ಲ, ಬಟ್ ಹುಷಾರಿಲ್ಲ. ನನ್ನ ವಾಯ್ಸ್ ನೋಡಿದ್ರೇನೆ ಗೊತ್ತಾಗ್ತಾ ಇರುತ್ತೆ ನಿಮಗೆ. ಆ ಥರ ಒಂದು ದಿನ ಚಿಕನ್ ಹಿಂಡದೆ ಇರೋದಕ್ಕೆ 2 ದಿನ ರಜಾ ಆಯ್ತು. ಅಂದರೆ 2 ದಿನ ನಾನು ಹುಷಾರಿಲ್ದಂಗೆ ಆಯ್ತು ಈಗ. ಬಟ್ ಎಸ್, ಮಲಗಿದ್ದೆ, ಫೋನ್ ಬಂತು, ಕಾಲ್ ಬಂತು, ಈ ಥರ ನಿಮ್ಮದು ಪಾರ್ಸಲ್ ಇದೆ ಅಂತ. ಅದನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದೆ. ಜಸ್ಟ್ ಓಪನ್ ಮಾಡ್ತಿದ್ದೆ ಆ್ಯಂಡ್ ಯಾಕೋ ವಿಡಿಯೋ ಮಾಡಬೇಕು, ಇದನ್ನು ಒಂದು ಇರ್ಲಿ ವಿಡಿಯೋ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಎಸ್, ನಿಮ್ಮ ಮುಂದೆನೇ ಈಗ ಓಪನ್ ಮಾಡೋಣ. ನೀವು ಅಷ್ಟೇ ಡಯಟಲ್ಲಿ ಚಿಕನ್ ತಿಂತಿದ್ರೆ ಚಿಕನ್ಗೆ ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ನಿ. ಜೊತೆಗೆ ಒಂದು ಟಿಪ್ ಏನಂದರೆ, ಚಿಯಾ ಸೀಡ್ಸ್ ಬರುತ್ತಲ್ಲ, ಚಿಯಾ ಸೀಡ್ಸ್ನ ರಾತ್ರಿ 1 ಸ್ಪೂನು ಗ್ಲಾಸಲ್ಲಿ ನೀರಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಕುಡೀರಿ. ಸೊ ಬಾಡಿ ತಂಪಾಗಿರುತ್ತೆ. ನಾನು ಇದಾಗಲೇ ಸ್ಟಾರ್ಟ್ ಮಾಡಿದ್ದೆ, ಬಟ್ ಆಗಲೇ ಒಂದು ದಿನ ನಿಂಬೆಹಣ್ಣು ಹಿಂಡದೆ ಇರೋದಕ್ಕೆ ಹಿಂಗಾಯ್ತು ಕತೆ. ಸೊ ಎಸ್, ಈಗ ಪಟ್ ಅಂತ ಹೋಗೋಣ, ಓಪನ್ ಮಾಡೋಣ, ಏನೇನಿದೆ ನೋಡೋಣ. ಲೆಟ್ಸ್ ಗೋ. ಸೊ ನನ್ನ ಫಸ್ಟ್ ಸ್ಟಾಕ್ ಇದು, ಫಸ್ಟ್ ಮಂತ್ ಸ್ಟಾಕು. ನನ್ನ ಅಡ್ರೆಸ್ಸು, ನನ್ನ ಹೆಸರು ಎಲ್ಲ ಇದೆ. ಏನೋ 9 ಐಟಮ್ ಇದೆ ಅಂತೆ, ನೋಡೋಣ. ಇದು ನನ್ನ ಫಸ್ಟ್ ಕೊಲಾಬರೇಷನ್ನು ಬೀಸ್ಟ್ ಲೈಫ್ ಜೊತೆ. ಸೊ ಬೀಸ್ಟ್ ಲೈಫ್ ನಿಮಗೆ ಗೊತ್ತಿರುತ್ತೆ, ಫ್ಲೈಯಿಂಗ್ ಬೀಸ್ಟ್ ಇದು ಐಟಮು. ನಂಗೂ ಮುಂಚೆ ಗೊತ್ತಿರಲಿಲ್ಲ, ರೀಸೆಂಟ್ ಆಗಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದು. ನೋಡೋಣ ಏನೇನು ಐಟಮ್ ಕಳಿಸಿದ್ದಾರೆ. ಖುಷಿ ಇದೆ, ಬಟ್ ನನಗೆ ಖುಷಿ ಇದೆ, ಬಟ್ ನಿಮ್ಗೆ ಗೊತ್ತಾಗ್ತೈತೋ ಇಲ್ವೋ, ಈ ಮುಖ ಎಲ್ಲ ಫುಲ್ ಜ್ವರ ಬಂದು ಇಳ್ದೋಗ್ಬಿಟ್ಟೈತೆ. ನಿಮಗೆ ಗೊತ್ತಾಗ್ತೈತೋ ಇಲ್ವೋ, ಬಟ್ ನನಗಂತೂ ತುಂಬ ಖುಷಿ ಇದೆ. ನೋಡೋಣ ಏನೇನು ಕಳಿಸಿದ್ದಾರೆ ಅಂತ. ಒಂದು ಶೇಕರ್, ನಿಯಾನ್ ಕಲರ್ ಒಂದು ಶೇಕರ್. ಒಂದು BCAA ಗೊತ್ತಾಗ್ತಿದೆ. ಅದು ನಾನು ಫ್ರಂಟ್ ಕ್ಯಾಮ್ರಾಯಿಂದ ರೆಕಾರ್ಡ್ ಮಾಡ್ತೀನಲ್ಲ, ಹಿಂಗೆ ತೋರಿಸಿದ್ರೆ ನಾನು ಇಲ್ಲೆಲ್ಲ ಉಲ್ಟಾ ಕಾಣಿಸ್ತಿದೆ, ಬಟ್ ನಿಮಗೆ ಕರೆಕ್ಟಾಗಿ ಕಾಣಿಸ್ತೈತೆ ಅಂತ ಚೆಕ್ ಮಾಡ್ಕೊಂಡೆ. ಎಸ್, ಒಂದು BCAA ಪೌಡರು, ಫ್ರೂಟ್ ಪಂಚ್ ಫ್ಲೇವರ್ದು ಒಂದು ಎಲೆಕ್ಟ್ರೋಲೈಟ್ BCAA. ಒಂದು ಕ್ರಿಯೇಟಿನ್ ಶೀಕಂಜಿ ಫ್ಲೇವರ್, ಒಂದು ಶೀಕಂಜಿ ಫ್ಲೇವರ್ ಕ್ರಿಯೇಟಿನ್. ಒಂದು omega-3 ಫ್ಲಾಕ್ಸೀಡ್ ಆಯಿಲ್, omega-3 69 ಫ್ಲಾಕ್ಸೀಡ್ ಆಯಿಲ್ ಕ್ಯಾಪ್ಸೂಲ್ 1000 mg 30 ಕ್ಯಾಪ್ಸೂಲ್ಸ್. ರೋಟಿ ಪ್ರೋಟೀನ್ ಮಿಕ್ಸ್, ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ರೋಟಿ ಪ್ರೋಟೀನ್ ಮಿಕ್ಸ್ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಏನಿದೆ ನೋಡೋಣ. ಗೈಸ್, ಗೋಧಿ ಹಿಟ್ಟು ಏನೋ ಕೊಟ್ಟವ್ರೆ. ಒಂದು ಸ್ಕೂಪು ಕೊಟ್ಟವ್ರೆ. ಫಸ್ಟ್ ನಾನು ಹೇಳೋದೇನೆಂದರೆ, ನೀವೇನಾರು ಐಫೋನ್ ತಗೊಂಡ್ರೆ ಹೈ ಸ್ಟೋರೇಜ್ ಇರೋದು ತಗೊಳ್ಳಿ. ನಾ ಇದು ಪ್ರತಿ ವಿಡಿಯೋಗೂ ಸ್ಟೋರೇಜ್ ಕ್ಲಿಯರ್ ಮಾಡ್ಕೊಂಡು ಕೂತ್ಕೋಬೇಕು.
ಸೊ ಇಲ್ಲಿಗೆ ಕಂಟಿನ್ಯೂ ಅಂದರೆ ಇದೊಂದು ಪ್ರೋಟೀನ್ ಮಿಕ್ಸ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದನ್ನ ನಾನು ಯಾವತ್ತೂ ಯಾವ ಬ್ರ್ಯಾಂಡಲ್ಲೂ ನೋಡಿಲ್ಲ. ಲೆಟ್ಸ್ ಇದನ್ನು ಟ್ರೈ ಮಾಡೋಣ, ಹೇಳ್ತೀನಿ ಹೆಂಗಿರುತ್ತೆ ಅಂತ. ಸೊ ಇದೊಂದು ಬೀಸ್ಟ್ ಮೋಡ್ ಪ್ರೀ ವರ್ಕೌಟ್. ಇವರು ಪ್ರೀ ವರ್ಕೌಟ್ ನ ಸ್ಯಾಚೆಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಪೌಡ್ರು ಪ್ರೀ ವರ್ಕೌಟ್ ನಮ್ಗೆ ತುಂಬಾ ಅವಶ್ಯಕತೆ, ನಮ್ಗೆ ಬೇಕೇ ಬೇಕು. ಪ್ರೀ ವರ್ಕೌಟ್ ಇಲ್ಲ ಅಂದ್ರೆ ಆಗಲ್ಲ. ನಿಮ್ಗೂ ಗೊತ್ತು ಪ್ರೀ ವರ್ಕೌಟ್ ಇಷ್ಟು ಅಡಿಕ್ಟ್ ಆಗಿದ್ದೀನಿ ಅಂತ. ಅಂಡ್ ಇನ್ನೊಂದು ಪ್ರೀ ವರ್ಕೌಟ್ ಅವ್ರಿಗೂ ಫಸ್ಟೇ ಗೊತ್ತಿರಂಗೈತೆ, ಈ ನನ್ನ ಮಗನ್ಗೆ ಪ್ರೀ ವರ್ಕೌಟ್ ಅಂದ್ರೆ ಜಾಸ್ತಿ ಇಷ್ಟ ಬೇಕಾಗುತ್ತೆ ಅಂತ. ಪ್ರೀ ವರ್ಕೌಟ್ ಅಂಡ್ ಅಟ್ ಲಾಸ್ಟ್ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ 24 ಗ್ರಾಮ್ ಪ್ರೋಟೀನ್. ಕಾಣಿಸಿದ್ಯಾ? 24 ಗ್ರಾಮ್ ಪ್ರೋಟೀನ್. ಕುಕ್ಕೀಸ್ ಅಂಡ್ ಕ್ರೀಮ್ ಫ್ಲೇವರ್ ಅಂತೆ. ಒಂದು ವೇ ಪ್ರೋಟೀನ್. ಇದು ನನ್ನ ಪ್ರಕಾರ ಎಷ್ಟು ಕೆಜಿ ಇದು? 1 kg ಅನ್ಸುತ್ತೆ ಅಲ್ಲ, 924 ಗ್ರಾಮ್ಸ್. 1 kg ಇದು, ಹತ್ರ 1 kg. ಒಂದು ವೇ ಪ್ರೋಟೀನ್ ಆಯ್ತು. ಟಿ ಶರ್ಟ್ ನಾನು ಇಷ್ಟು ಚಿಕ್ಕ ಇದ್ದೀನ. ಎಂ ಕೊಟ್ಟಿದ್ದಾರೆ. ನನ್ನ ಸೈಜ್ ಎಂ ಅಲ್ಲ ಬ್ರೋ, ಎಕ್ಸೆಲ್. ಎಂ ಬಟ್ ಇದಾಗುತ್ತಾ? ಆಗ್ಬೋದು ಅನ್ಸುತ್ತೆ. ಜರ್ಸಿ ಟೈಪ್ ಅಲ್ಲಿ ಮೋಸ್ಟ್ಲಿ ಸೈಜಸ್ ಏನಾದ್ರು ಡಿಫ್ರೆನ್ಸ್ ಇರುತ್ತೇನೋ, ನೋಡೋಣ, ಹಾಕೊಂಡು ಚೆಕ್ ಮಾಡೋಣ. ಸೊ ಅಷ್ಟೇ ಗೈಸ್, ನಿಮಗೆ ಕಾಣಿಸ್ತಾ ಇತ್ತೋ ಇಲ್ವೋ ನೋಡಿ, 16,000 ರೂಪಾಯಿ, 16,539 ರೂಪಾಯಿ ಐಟಮ್ ನಮಗೆ ಕಳಿಸಿರೋದು. ಒಂದು ಟೈಮಲ್ಲಿ ಈ ಥರದ್ದೊಂದು ವೇ ಪ್ರೋಟೀನ್ ಡಬ್ಬ ತಗೊಳಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೋ, ಬಟ್ ಇವಾಗ ಖುಷಿ ಇದೆ. ಸೊ ಇಷ್ಟು ನಮ್ಮ ಸ್ಟಾಕು. ಇರಿ, ಏನೇನು ಬಂದಿದೆ ಒಂದ್ಸತಿ ತೋರಿಸ್ಬಿಡ್ತೀನಿ. ಒಂದು ಪ್ರೋಟೀನ್ ಮಿಕ್ಸು, ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಒಂದು ಪ್ರೋಟೀನ್ ಮಿಕ್ಸ್ ಬಂದೈತೆ. ಅದ್ರ ಪಕ್ಕದಲ್ಲಿ ಟೀ ಶರ್ಟ್ ಇದೆ. ಪ್ರೋಟೀನ್ ಮಿಕ್ಸ್ ಅಂತೆ. ಆ್ಯಂಡ್ ವೇ ಪ್ರೋಟೀನ್ ಒಂದು ಕ್ರಿಯೇಟಿನ್, GCAA, ಒಂದು ಶೇಕರ್, ಫಿಶ್ ಆಯಿಲ್, 2 ಪ್ರೀ ವರ್ಕೌಟ್. ಸೊ ಇಷ್ಟು ನನ್ನ ಐಟಮ್. ಮೀನ್ಸ್ ಈಗ ಬೀಚ್ ಲೈಫ್ ಅವರು ಕಳಿಸಿರೋದು ಸ್ಟಾಕ್. ಇವ್ರದ್ದು ಮೆಸೇಜ್ ನನಗೆ ಒಂದು 3-4 ಡೇಸ್ ಮುಂಚೆನೇ ಬಂದಿತ್ತು ದಟ್ ಹಿಂಗೆ ಕೊಲಾಬರೇಷನ್ಗೋಸ್ಕರ ಅಂತ. ಎಸ್, ಅಕ್ಸೆಪ್ಟ್ ಮಾಡಿದೆ. ಸ್ಟಾಕ್ನ ಕಳಿಸ್ಕೊಟ್ಟಿದ್ದಾರೆ. ಇನ್ಮೇಲಿಂದ ವಿ ಆರ್ ಅಫಿಷಿಯಲ್ ಅಥ್ಲೀಟ್ ಆಫ್ ಬೀಚ್ ಲೈಫ್. ತುಂಬ ಖುಷಿ ಇದೆ ನನಗದೇ. ಮೈಂಡಲ್ಲಿ ಓಡ್ತಿರೋದೇನೆಂದರೆ, ಒಂದಿಷ್ಟು ಈ ಸಪ್ಲಿಮೆಂಟ್ಸ್ನ ತಗೊಳಕ್ಕೆ ನಾವು ತಿಂಗಳಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೆ. ಬಟ್ ಈಗ ನೀವು ತೋರಿಸಿದ ಸಪೋರ್ಟಿಂದ ಈ ಐಟಮ್ಸ್ನ ಕಳಿಸ್ಕೊಟ್ಟಿದ್ದಾರೆ. ನೀವು ನನಗೆ ಸಪೋರ್ಟ್ ಮಾಡಿದ್ರಿಂದ ಇವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಜೊತೆಗೆ ನಿಮಗೂ ಮಾಡಬೇಕು. ಸಪೋರ್ಟ್ ಮಾಡೋಣ. ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ, ಜಸ್ಟ್ ಹುಷಾರಿಲ್ಲ ಅಂತ. ಬಟ್ ಜಸ್ಟ್ ಈ ವಿಡಿಯೋನ ರೆಕಾರ್ಡ್ ಮಾಡಬೇಕು, ನಿಮಗೂ ತೋರಿಸ್ಬೇಕು. ನೀವು ತೋರಿಸಿದ ಪ್ರೀತಿಗೆ ನಾನು ಎಲ್ಲಿದ್ದೀನಿ, ಏನು ಕತೆ ಅಂತ, ಅದಕ್ಕೆ ಜಸ್ಟ್ ರೆಕಾರ್ಡ್ ಮಾಡಿದೆ. ನನ್ನ ಸಕ್ಸಸ್ಗೆ ಇದು ಫಸ್ಟ್ ಸ್ಟೆಪ್ ಅಂತ ನಾನು ಅನ್ಕೋತಾ ಇದ್ದೀನಿ. ಬೇರೆಯವ್ರಿಗೆ ಇವೆಲ್ಲ ಏನು ಗುರು ಹಂಗೆ ಅನ್ಕೋಬೋದು. ಬಟ್ ನಾನು
ನಾನು ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಇದು ಫಸ್ಟ್ ಸ್ಟೆಪ್ ಅಂತ ನಾನು ಪಕ್ಕ ಅನ್ಕೊಂಡಿದ್ದೀನಿ. ಇದು ಫಸ್ಟ್ ಸ್ಟೆಪ್ಪೇ ಅದಕ್ಕೆ. ಆ್ಯಂಡ್ ನಾವು ಹತ್ಬೇಕಾಗಿರೋ ಸ್ಟೇಜ್, ಇನ್ನು ನಾವು ಹತ್ಬೇಕಾಗಿರೋ ಪ್ಲೇಸ್, ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಇನ್ನೂ ತುಂಬ ಇದೆ. ಇಲ್ಲಿ ನಾನು ಏನು ಮಾಡಬೇಕು ಅಂದ್ಕೊಂಡಿರೋದು ಇನ್ನೂ ತುಂಬ ಇದೆ. ಅಲ್ಲಿಗೆ ಇದು ಫಸ್ಟ್ ಸ್ಟೆಪ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ. ಈಗ ಇದನ್ನು ಎತ್ತಿಕ್ಬಿಟ್ಟು ಊಟ ಮಾಡಿ ಮಲಿಕೋಬೇಕು. ಮಂಗಳವಾರ ಎಕ್ಸಾಮ್ ಇದೆ. ಎಕ್ಸಾಮ್ ಇಟ್ಕೊಂಡು ನಾನು ಈ ಥರ ಮಾಡ್ಕೊಂಡು ಕೂತಿದ್ದೀನಿ. ಸೋಮವಾರದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಒಂದು ವಾರದ ಮುಂಚೆ ಓದೋಣ, ಏನಾರು ಒಂದು ಸ್ವಲ್ಪ ಎಕ್ಸಾಮಲ್ಲಿ ಪಾಸ್ ಆಗೋಣ ಅಂತ. ಸೋಮವಾರ ಓದಲಿಲ್ಲ, ಮಂಗಳವಾರ ಓದಲಿಲ್ಲ, ಬುಧವಾರ ಒಂದು ಸ್ವಲ್ಪ 1 hour ಓದಿದೆ. ಮತ್ತೆ ಗುರುವಾರ ಗೀವ್ ಅವೇ ಅದು ಇದು ಅಂದ್ಕೊಂಡು ಹೋಯ್ತು. ಮತ್ತೆ ಶುಕ್ರವಾರ ಓದಿದೆ 2 ಲೆಸನ್. ಮತ್ತೆ ನಿನ್ನೆಯಿಂದ ಹುಷಾರಿಲ್ದಂಗೆ ಇವಾಗಿನವರೆಗೂ ಆಟ ಆಡ್ಕೊಂಡಿದ್ದೀನಿ. ಮಂಗಳವಾರ ಎಕ್ಸಾಮ್ ಇದೆ. ಇದು ನಮ್ಮ ಕತೆ. ಇವಾಗ ಮಲಿಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ಹಾಕೊಂಡಿದ್ದೀನಿ. ಮಲ್ಕೊಂಡು ಎದ್ದು ಓದ್ಕೋಬೇಕು, ಪಾಸ್ ಆಗಬೇಕು ಸಾಕು. ರ್ಯಾಂಕ್ ಎಲ್ಲ ಈಗ ಎಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಜಸ್ಟ್ ಪಾಸ್ ಆಗಬೇಕಷ್ಟೇ. ಈಗ ಎಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ಕೊಳೋ ಕಾಲ. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿ ಮತ್ತೆ ಬಂದು ಡಯಟ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ವರ್ಕೌಟ್ ಹೋಗಿ ಮತ್ತೆ ಸಾಯಂಕಾಲ ಕಾಲೇಜ್ಗೆ ಹೋಗಿ ಇರೋ ಕಾರ್ಡಿಯೋ ಮುಗಿಸ್ಕೊಂಡು ಸ್ಟೆಪ್ಸ್ ಮುಗಿಸ್ಕೊಂಡು ಇದೆಲ್ಲದರಲ್ಲೂ ರ್ಯಾಂಕಿಂಗ್ ಎಲ್ಲ ನಾವು ತಲೆ ಹಾಕಕ್ಕೆ ಹೋಗಲ್ಲ. ಪಾಸ್ ಆದರೆ ಸಾಕು ನಮಗೀಗ. ಅದಕ್ಕೆ ಪಾಸಿಂಗಿಗೆ ಎಷ್ಟು ಬೇಕೋ ಅಷ್ಟು ಓದ್ಕೋತೀವಿ, ಹೋಗಿ ಬರೀತೀನಿ. ಅವ್ರು ಪುಣ್ಯ ಮಾರ್ಕ್ಸ್ ಕೊಡ್ತಾರೆ, ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ನಾವೆಲ್ಲಿ ಬಿಡ್ತೀವಿ? ಕೊಡ್ತಾರೆ, ಕೊಡೋ ಅಷ್ಟಾರು ಬರದೇ ಬರಿತೀವಿ. ಆ ನಂಬಿಕೆ ಇದೆ. ಗೈಸ್, ವಿಡಿಯೋ ಕತೆ ಇಷ್ಟೇ. ನನ್ನ ಫಸ್ಟ್ ಕೊಲಾಬರೇಷನ್ ವಿಡಿಯೋ, ನನ್ನ ಫಸ್ಟ್ ಅಚೀವ್ಮೆಂಟ್ ವಿಡಿಯೋ ಇದು. ಇನ್ಮೇಲಿಂದ ಒಂದು ಸ್ವಲ್ಪ ಅದು ಇದು ಆಳು ಮೂಳು ಕತೆ ಅಂದರೆ ಆ ಟಿಪ್ಸು ಈ ಟಿಪ್ಸು ಆ ಥರ ವಿಡಿಯೋ ಮಾಡೋ ಬದಲು ಒಂದು ಡಾಕ್ಯುಮೆಂಟ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಕ್ಕೆ ಗೊತ್ತಾ, ಅದು ನಿಮ್ಗೆ ಇವಾಗ ಫಿಟ್ನೆಸ್ ಡೌಟ್ಸ್ ಇರುತ್ತೆ. ನೀವು ಯೂಟ್ಯೂಬಲ್ಲಿ ಒಂದು ಸರ್ಚ್ ಮಾಡ್ತೀರಾ, ಬೇಜಾನ್ ಜನದ್ದೈತೆ ವಿಡಿಯೋಗಳು. ನೀವು ಫಾಲೋ ಮಾಡಬೇಕಷ್ಟೇ ಅದನ್ನು. ಎಲ್ಲರೂ ಹೇಳೋದು ಒಂದೇ ಇರುತ್ತೆ, ಬಟ್ ಅವ್ರು ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಆ್ಯಂಗಲಲ್ಲಿ ಹೇಳ್ತಾರೆ ಅಷ್ಟೇ. ಬಟ್ ಹೇಳೋದೆಲ್ಲ ಒಂದೇ ಇರುತ್ತೆ, ನೀವು ಫಾಲೋ ಮಾಡಬೇಕಷ್ಟೇ ಅದನ್ನು. ಆ್ಯಂಡ್ ಒಂಥರ ಡಾಕ್ಯುಮೆಂಟ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ಮೇಲಿಂದ. ಅದರಲ್ಲೂ ಇವಾಗ ನಾನು ಡಾಕ್ಯುಮೆಂಟ್ ಅಂದರೆ ಏನಿರುತ್ತೆ, ಅದ್ರಲ್ಲಿ ನನ್ನ ಫಿಟ್ನೆಸ್ ಜರ್ನಿ ಇರುತ್ತೆ, ನನ್ನ ಲೈಫ್ ಜರ್ನಿ ಇರುತ್ತೆ. ಅದರಲ್ಲೂ ನಾನು ಏನೇನು ಕಲಿತೆ ಹೇಳ್ತೇನೆ ಇದೆ, ಅದು ನಿಮ್ಗೆ ಟಿಪ್ಸ್ ಕೊಟ್ಟಂಗೇನೆ ಇರುತ್ತೆ. ಸೊ ಇಷ್ಟೇ. ಗಿವ್ ಅವೇ ಅನೌನ್ಸ್ ಮಾಡಿದ್ದೆ, ಗಿವ್ ಅವೇ ಕೊಟ್ಟಾಗಿದೆ. ನೀವು ನನ್ನ ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ, ಪಕ್ಕದಲ್ಲಿ ಪೇಜ್ ಹಾಕ್ತೀನಿ, ನಿಮಗೆ ಗೊತ್ತಾಗುತ್ತೆ. ಆಗಲೇ ಗಿವ್ ಅವೇ ಕಂಪ್ಲೀಟ್ ಆಗಿದೆ. ಅರುಣಾಚಲ ಹೋಗಿ ಬಂದಾಗಿಂದ ಲಕ್ ಮೇಲೆ ಲಕ್ಕು ನಮಗೆ ಅಲ್ವಾ. ತುಂಬ ಲಕ್ ಆಯಿತು ಅರುಣಾಚಲ ಹೋಗಿ ಬಂದಾದ್ಮೇಲೆ. ಹೋಗ್ಬೇಕು, ಎಕ್ಸಾಮ್ ಮುಗ್ದಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ಹೋಗೋಣ ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಹೋಗೋಣ. ಎಲ್ಲ ಮೀನ್ಸ್ ಹೇಳ್ಕೊಳಕ್ಕಾಗಲ್ಲ ಎಲ್ಲ, ಬಟ್ ಹೇಳಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ 5,000 ಫಾಲೋವರ್ಸ್ ಆಯಿತು. ಇನ್ನು ನಿಯರ್ ಬೈ ನಾವು 6,000 ಟಚ್ ಮಾಡ್ತಾ ಇದ್ದೀವಿ. ಈಗ ಬೇಗ 10K ಆಗುತ್ತೆ. ಆ್ಯಂಡ್ ಸ್ವಲ್ಪ ಪರ್ಸ್ನಲ್ ಲೈಫಲ್ಲೆಲ್ಲ ಒಂದು ಸ್ವಲ್ಪ ಸೆಟ್ಲ್ ಆಯಿತು. ಆ್ಯಂಡ್ ಫಸ್ಟ್ ಕೊಲಾಬ್ರೇಷನ್. ಆ್ಯಂಡ್ ಇನ್ನೊಂದು ಕಂಪ್ನಿ ಕಳಿಸಿದ್ರು ಮೆಸೇಜ್ ಈ ಥರ ಕೊಲಾಬ್ರೇಷನ್ಗೋಸ್ಕರ ಅಂತ. ನಾನು ಅವ್ರಿಗೂ ಮೆಸೇಜ್ ಕಳಿಸಿದೆ, ಬಟ್ ಅವ್ರ ಕಡೆಯಿಂದ ಏನೇನು ರಿಪ್ಲೈ ಬಂದಿಲ್ಲ. ಬರ್ಬೋದು, ಬರ್ದೇನೋ ಇರ್ಬೋದು. ಬಂದರೆ ನಿಮ್ಗೆ ಹೇಳ್ತೀನಿ, ಬರಲಿಲ್ಲ ಅಂದರೆ ಇಲ್ಲಿಗೆ ಅದು ಬಿಟ್ಟಾಕ್ಬಿಡ್ಬೇಕು ಅಷ್ಟೇ, ಸಿಂಪಲ್. ಬಂದಿತ್ತು ಮೆಸೇಜು, ಅಕ್ಸೆಪ್ಟ್ ಮಾಡಿದ್ದೆ, ಬಟ್ ಅವ್ರ ಕಡೆಯಿಂದ ಇನ್ನೂ ಏನೂ ರಿವರ್ಟ್ ಮೆಸೇಜ್ ಬಂದಿಲ್ಲ. ಬಂದರೆ ಹೇಳ್ತೀನಿ. ಈಗ ಅಲ್ಲಿವರೆಗೂ ಇದೊಂದೇ ನಮಗೀಗ. ಸೊ ಗೈಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಇನ್ನೂ ಈ ಥರ ತುಂಬ ಮಸ್ತಾಗಿ ವಿಡಿಯೋಗಳು ಬರ್ತಾ ಇರುತ್ತೆ. ಇನ್ನೂ ತುಂಬ ಬೇಜಾನ್ ಮಾಡೋದಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಪೇಜ್ ಹಾಕ್ತೀನಿ. ಇದು ನನ್ನ ಪೇಜು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.